ಯಾವುದೇ ಥರದ ಪ್ರಶ್ನೆ ಸೋರಿಕೆ ಅಂದರೆ ಅದು ಪ್ರಿಪ್ರೇಟರಿದು. ಅದನ್ನು ಮೊಬೈಲ್ ಮೂಲಕನೇ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಹೆಡ್ಸ್ಗೆ ಕಳಿಸ್ಕೊಡ್ತಾರೆ. ಅದು ಶಿವಮೊಗ್ಗ ಮತ್ತು ಗುಲ್ಬರ್ಗಾದಲ್ಲಿ ಪ್ರಿಪ್ರೇಟೆಡ್ ಇದೆ, ಫೈನಲ್ ಅಲ್ಲ, ನೀವು ತಿಳ್ಕೊಳ್ಳಿ, ಅದು ಕನ್ಫ್ಯೂಷನ್ ಆಗಬಾರ್ದು. ಸೊ ಅದು ಯಾವ ಹಂತದಲ್ಲಾಗಿದೆ ಎಲ್ಲಾಗಿದೆ ಅನ್ನೋದನ್ನ ಅದು ಮಾಧ್ಯಮದಲ್ಲಿ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಇಷ್ಟು ವರ್ಷ ಏನಾಗೋದು, ಎಲ್ಲಿ ಸೋರಿಕೆ ಆಗುತ್ತೆ, ಯಾರು ಮಾಡಿದ್ದಾರೆ ಅದೆಲ್ಲ ಗೊತ್ತಾಗ್ತಾ ಇರಲ್ಲ. ಈ ಸತಿ ಏನಂದರೆ ಅದಕ್ಕೊಂದು ಕೋಡ್ ಇದೆ, ಆ ಕೋಡಲ್ಲಿ ಗೊತ್ತಾಗ್ಬಿಡುತ್ತೆ. ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆ ಕೋಡಲ್ಲಿ ಗೊತ್ತಾಗಿದ್ರೆ ಅವ್ರನ್ನ ಆಮೇಲೆ ಆ್ಯಕ್ಷನ್ ತೊಗೊಳ್ಳೋದಕ್ಕಾಗಲೇ ಹೇಳಾಯಿತು. ಗುಲ್ಬರ್ಗ ಮತ್ತು ಇಲ್ಲಿ ಇಟ್ಸ್ ಎ ಮೊಬೈಲ್ ಬೇಸ್ಡ್ ಇದ್ರದ್ದು. ಆಮೇಲೆ ಏನಾಗುತ್ತೆ, ಕೆಲವು ಸತಿ ನಾವು ಕ್ವೆಶ್ಚನ್ ಪೇಪರ್ ಕೊಟ್ಟ ಮೇಲೆ ಬರುತ್ತೆ, ಕೊಟ್ಟ ಮೇಲೆ ಅದು ಅಥೆಂಟಿಸಿಟಿ ನೋಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಏನಾದ್ರು ಆಗಿದೆ ಅಂದರೆ ಟೈಮಿಂಗ್ ಎಲ್ಲ ಬರ್ತದೆ, ಅದನ್ನು ಫಾರೆನ್ಸಿಕ್ಗೆ ಕೊಡಬೇಕಾಗುತ್ತೆ, ಟೆಕ್ನಿಕಲ್ ಟೀಮಿಗೆ ಕೊಡಬೇಕಾಗುತ್ತೆ. ನಿಜವಾಗ್ಲೂ ಅದಾಗಿ ಈಗ ಎಷ್ಟು ಗಂಟೆ, 9 ಗಂಟೆಗೆ ಎಕ್ಸಾಮು, ಅದು 9 ಕಾಲಿಗೆ ಸೋರಿಕೆ ಆಗಿದೆ ಅಂದ್ಬಿಟ್ಟು ಬಂದರೆ ಅದು ತಪ್ಪಾಗ್ಬಿಡುತ್ತೆ, ಯಾಕೆಂದರೆ ಮೊಬೈಲಲ್ಲಿ ಇರ್ತದೆ ಅದು. ಸೊ ಇದನ್ನು ಅಥೆಂಟಿಸಿಟಿ ನೋಡಬೇಕಾಗುತ್ತೆ. ನೋಡ್ಕೊಂಡು ಏನಾದ್ರು ಆ ಥರ ಇಲಾಖೆಯಿಂದ ಏನಾದ್ರು ತಪ್ಪಾಗಿದೆ, ಅವ್ರು ಯಾರು ಕಾರ್ಡ್ ಕರ್ತಾರೋ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಇಲ್ಲ ಅದೆಲ್ಲ ಅದು ಇದು ಫಿಸಿಕಲ್ ಪೇಪರ್ಸ್, ಅದು ದೇ ಆರ್ ಡಿಫ್ರೆಂಟ್. ಇದೇನೆಂದರೆ ಪ್ರಿಪ್ರೇಟ್ರಿನ ತುಂಬ ವೇಸ್ಟ್ ಆಗಿಬಿಡುತ್ತೆ ದುಡ್ಡು. ಇದಕ್ಕೆ ಏನಂದರೆ ಮುಂಚೆಯಿಂದನೂ ಅಭ್ಯಾಸ ಇದೆ, ಇದು ಈ ಥರ ಎಕ್ಸಾಂಪಲ್ಸ್ ಆಗೋದು. ಬಟ್ ಎಲ್ಲಿ ಸೋರಿಕೆ ಆಗ್ತಿದೆ ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ಈಗ ಅದನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಕ್ಲೀನಾಗಿ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಯಿತು. ಬಟ್ ಟ್ರ್ಯಾಕ್ ಮಾಡೋದು ಒಂದೇ ಅಲ್ಲದೆ ನಿಜವಾಗ್ಲೂ ಇದು ಅಥೆಂಟಿಕ್ ಇದೆಯಾ ಅಂತ ಅದನ್ನು ನೋಡಬೇಕು. ನಿಮಗೆ 9 ಗಂಟೆ ಮೇಲೆ ಸೋರಿಕೆ ಅಂತ ಹೇಳಕ್ಕೆ ಬರಲ್ಲ. 9 ಗಂಟೆಗೆ ಎಕ್ಸಾಮ್ ಇದ್ದಾಗ ಕರೆಕ್ಟ್ ತಾನೆ, 9 ಗಂಟೆ ಒಳಗಾದರೆ ಇದು ಮಾಡಬೇಕು. ಅದನ್ನು ಅಥೆಂಟಿಸಿಟಿ ನೋಡಬೇಕು. ಅದಕ್ಕೆ ನಾನು ಹೇಳೋದು, ನೀವು ಮಾಧ್ಯಮದ ಹಿಂಗೆ ಕೇಳಿದ ತಕ್ಷಣ ಗಾಬರಿ ಆಗೋದು ಬೇಡ ಯಾರು. ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ತೊಗೊಳ್ತೀವಿ. ಇದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೇನಾದ್ರು ಇದ್ರೂ ನಾವು ಭಾಳ ಸ್ಟ್ರಿಕ್ಟಾಗಿ ಮರ್ಸಿಲೆಸ್ ಆಗಿ ಹ್ಯಾಂಡಲ್ ಮಾಡ್ತೀವಿ. 95 ನಂತರ ನಾನು ಅವ್ರ ಪರವಾಗಿದ್ದೀನಿ. ಅವರು ರಾಜ್ಯಮಟ್ಟದಲ್ಲೂ ಕೂಡ ಎಲ್ಲ ಥರದ ಒಂದು ಹೋರಾಟಗಳನ್ನು ಮಾಡಿದರು. ನನಗೂ ಕೂಡ ಆಸೆ ಇದೆ, ಬೆಳಗಾಮಲ್ಲೂ ಕೂಡ ಅವ್ರನ್ನ ಭೇಟಿ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಕಳಿಸಿದ್ದೀನಿ ನಾನು, ಸರ್ ಹೀಗೆ ಬೇಕಾಗುತ್ತೆ ಅಂಥೇಳಿ. ಅವರು ತರಿಸ್ಕೊಂಡಿದ್ದಾರೆ ಎಷ್ಟು ಹೊರೆ ಆಗುತ್ತೆ ಏನು ಅಂತ. ಈ ನೆಕ್ಸ್ಟ್ ಬಜೆಟ್ಗೆ ನನಗೆ ವಿಶ್ವಾಸ ಇದೆ, ಈ ಸತಿ ಮಾಡಿಕೊಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ಅದು ಮಾಡೋದು ಒಳ್ಳೆಯದು. ಕನ್ನಡನ ಮಾಧ್ಯಮ ಉಳಿಲಿಕ್ಕೆ ನಮ್ಮ ಸರ್ಕಾರದಿಂದ ಯಾವತ್ತೂ ಕೂಡ ನಾವು ಮಾಡ್ತಾಯಿದ್ವಿ. ಅದಕ್ಕೆ ನಾವೀಗ ಅನುದಾನಿತ ಶಾಲೆಗೆ 2015ರಿಂದ 20ವರೆಗೂ ಪ್ರಕ್ರಿಯೆಯನ್ನು ಕೂಡ ಶುರು ಮಾಡಿದ್ದೀವಿ. ಹಿಂದೆ ಸರ್ಕಾರದವ್ರು ಯಾರೂ ರಿಕ್ರೂಟ್ಮೆಂಟ್ ಮಾಡಲಿಲ್ಲ, ಆದರೆ ನಾವು ಈಗ ಅದನ್ನಾಗಲೇ ಮಾಡಿದ್ದೀವಿ. ಅನುದಾನ ಒಳಪಡಿಸೋದಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ನಮ್ಮದು ಫಸ್ಟ್ ಅಜೆಂಡಾನೇ ಅದು. ಈ ಸತಿಗೆ ಬಜೆಟ್ಟಿಗೆ ಮೇಯ್ನಾಗಿ ಕೇಳೋದೇ ಅದು. ಯಾಕೆಂದರೆ ಅದು ತುಂಬ ಬೇಡಿಕೆಯನ್ನು ಕೂಡ ಈ ಅನುದಾನದ ಒಳಪಡಿಸೋದಕ್ಕೆ ಯಾರ್ಯಾರು ಕಾಯ್ತಾ ಇದ್ದಾರೆ ಅವ್ರ ಬೇಡಿಕೆಗಳು ಕೂಡ ಕಾಯ್ತಾ ಇದ್ದಾರೆ. ಇಲ್ಲ ಅಷ್ಟೊಂದು ಆಗಲ್ಲ, ಅಷ್ಟೊಂದು ಅಂದರೆ ದುಡ್ಡೇ. ಬಟ್ ಕನ್ನಡಕ್ಕೋಸ್ಕರ ಇಲಾಖೆ ಬಜೆಟಿಗೂ ಅಷ್ಟೊಂದು ಆಗೋದಿಲ್ಲ ಅನ್ನೋದಕ್ಕಿಂತ ಕನ್ನಡ ಉಳಿವಿಗೆ ಬಜೆಟ್ ನೋಡಬಾರ್ದು. ನಾವು ಅದನ್ನು ನಮ್ಮ ಕರ್ತವ್ಯ ಅಂತ ಹೇಳಿ ಮಾಡಬೇಕು. ನಮ್ಮ ಭಾಷೆ ಉಳಿಸ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಕರ್ತವ್ಯ ಆಗುತ್ತೆ, ನಾವು ಮಾಡ್ತೀವಿ.